ಸ್ನೇಹಿತರೆ ನಮಸ್ಕಾರ. ನಾನು ಪುಷ್ಪ. ಸ್ನೇಹಿತರೆ, ಇವತ್ತಿನ ದಿನ ವಿಶೇಷ ಏನು ಅಂತ ಹೇಳಿ ಈಗಾಗಲೇ ಎಲ್ಲರಿಗೂ ತಿಳಿದೇ ಇರುತ್ತೆ. ಸೊ ಇವತ್ತಿನ ದಿನ ಬಂದು ಅಕ್ಷಯ ತೃತೀಯ ದಿನ. ಕಡ್ಡಾಯವಾಗಿ ಎಲ್ಲರೂ ಚಿನ್ನವನ್ನು ಖರೀದಿ ಮಾಡಲೇಬೇಕು ಅಂತ ಹೇಳಿ ಸಾಲನೋ ಸೂಲನೋ ಮಾಡಿ ಏನು ಮಾಡ್ತಾ ಇದ್ದಾರೆ, ಚಿನ್ನವನ್ನು ಖರೀದಿ ಮಾಡುವಲ್ಲಿ ಮುಂದಾಗಿದ್ದಾರೆ. ಆದರೆ ಚಿನ್ನವನ್ನು ಹೊರತುಪಡಿಸಿ ನಮ್ಮ ಕೈಯಲ್ಲಿ ಏನನ್ನು ನಾವು ಖರೀದಿ ಮಾಡಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋದಾದರೆ, ಸ್ನೇಹಿತರೆ ಒಂದು ವಿಚಾರವನ್ನು ತಿಳ್ಕೊಳ್ಳೇಬೇಕು. ಏನು ಅಂತ ಹೇಳಿದರೆ, ಈ ಒಂದು ದಿನದಂದು ಚಿನ್ನವನ್ನು ಕಡ್ಡಾಯವಾಗಿ ಖರೀದಿ ಮಾಡಲೇಬೇಕು ಅಂತ ಹೇಳಿ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಆದರೆ ನಮಗೆ ಚಿನ್ನವನ್ನು ಖರೀದಿ ಮಾಡಲು ಸಾಧ್ಯವಿಲ್ಲ ಅಂತ ಹೇಳೋದಾದರೆ, ನಾವು ಕೇವಲ 10 ರೂಪಾಯಿಯನ್ನು ಖರ್ಚು ಮಾಡಿದರೆ ಸಾಕು. ಈ ಒಂದು 10 ರೂಪಾಯಿಯಲ್ಲಿ ಏನೆಲ್ಲ ವಸ್ತುಗಳನ್ನು ನಾವು ತಂದು ಈ ಒಂದು ಅಕ್ಷಯ ತೃತೀಯ ದಿನ ನಾವು ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಬನ್ನಿ. ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ತ್ರೇತಾಯುಗದ ಆರಂಭ ಆಗಿದ್ದು ಈ ಒಂದು ಅಕ್ಷಯ ತೃತೀಯ ದಿನವೇ ಅಂತ ಹೇಳ್ತಾರೆ. ಹಾಗಂತ ಹೇಳಿದರೆ ಎಂಥ ಒಂದು ಶುಭ ದಿನ ನೋಡಿ ಈ ಒಂದು ಅಕ್ಷಯ ತೃತೀಯ ದಿನ. ಹಾಗಾಗಿ ಪ್ರತಿಯೊಂದು ಶುಭ ಕಾರ್ಯಗಳಿಗೂ ಒಂದು ಒಳ್ಳೆಯ ದಿನ ಅಂತ ಹೇಳಿದರೆ ಈ ಒಂದು ಅಕ್ಷಯ ತೃತೀಯ ದಿನ ಅಂತಲೇ ಹೇಳ್ಬಹುದು. ಹಾಗೆಯೇ ಪವಿತ್ರ ಗಂಗಾ ಸ್ನಾನವನ್ನು ಮಾಡೋದ್ರಿಂದ ನಮ್ಮ ಜೀವನ ಪಾವನವಾಗುತ್ತೆ ಅಂತ ಹೇಳಿ ಎಲ್ಲರ ನಂಬಿಕೆಯೂ ಕೂಡ ಹೌದಲ್ವ ಸ್ನೇಹಿತರೆ. ಹೀಗಿದ್ದಾಗ ಭಗೀರಥ ಗಂಗೆಯನ್ನು ಸ್ವರ್ಗಲೋಕದಿಂದ ಭೂಲೋಕಕ್ಕೆ ತಂದಂತಹ ದಿನವೇ ಅಕ್ಷಯ ತೃತೀಯ ದಿನ ಅಂತ ಹೇಳ್ತಾರೆ. ಸ್ನೇಹಿತರೆ, ಈಶ್ವರನನ್ನು ಕುರಿತು ತಪಸ್ಸು ಮಾಡಿ ಸ್ವರ್ಗದಲ್ಲಿ ಇರುವಂತಹ ಗಂಗೆಯನ್ನು ಭೂಲೋಕಕ್ಕೆ ತಂದಂತಹ ದಿನವೇ ಈ ಒಂದು ಅಕ್ಷಯ ತೃತೀಯ ದಿನ ಅಂತ ಹೇಳ್ತಾರೆ. ಕೃಷ್ಣ ಸುಧಾಮನ ಕಥೆ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ ಅಂತ ಹೇಳಿದರೆ ಸ್ನೇಹಿತರೆ, ಸುಧಾಮ ಒಬ್ಬ ಬಡ ಬ್ರಾಹ್ಮಣ. ಶ್ರೀಕೃಷ್ಣ ಶ್ರೀಮನ್ನಾರಾಯಣನ ಅವತಾರ ಆಗಿರ್ತಾನೆ. ಇಬ್ಬರು ತುಂಬ ಒಳ್ಳೆಯ ಸ್ನೇಹಿತರು. ಆದರೆ ಬೆಳೆದಂತೆ ಇಬ್ಬರು ಬೇರೆ ಬೇರೆ ಆಗ್ತಾರೆ. ಸುಧಾಮ ಮದುವೆ ಆಗ್ತಾನೆ, ಆದರೆ ಬಡತನ ಬಿಟ್ಟು ಹೋಗಿರಲ್ಲ. ಆಗ ಸುಧಾಮನ ಹೆಂಡತಿ ಹೇಳ್ತಾಳೆ, ಶ್ರೀಕೃಷ್ಣ ನಿನ್ನ ಸ್ನೇಹಿತ, ನೀನು ಯಾಕೆ ಹೋಗಿ ನಮಗಾಗಿ ಏನನ್ನಾದರೂ ಅಂತ ಹೇಳಿದರೆ ಹಣ ಬಂಗಾರ ದನ ಕನಕಗಳನ್ನು ಕೇಳಬಾರ್ದು ಅಂದಾಗ ಸುಧಾಮ ಶ್ರೀಕೃಷ್ಣನನ್ನು ಭೇಟಿಯಾಗಲು ಬರುವಂತಹ ದಿನವೇ ಅಕ್ಷಯ ತೃತೀಯ ದಿನ ಆಗಿರುತ್ತೆ. ಆದರೆ ಅವತ್ತು ಸುಧಾಮನ ಹತ್ರ ಕೊಡಲು ಏನೂ ಇರಲ್ಲ. ಅವನು ಒಂದು ಬಿಳಿ ಬಟ್ಟೆಯಲ್ಲಿ ಬಿಳಿ ಅವಲಕ್ಕಿಯನ್ನು ಗಂಟು ಕಟ್ಟಿ ತರ್ತಾನೆ. ಶ್ರೀಕೃಷ್ಣ ಅರಮನೆಯಲ್ಲಿ ಇರ್ತಾನೆ. ಸುಧಾಮನನ್ನು ನೋಡಿ ನನಗಾಗಿ ತಿನ್ನಲು ಏನನ್ನೂ ತಂದಿಲ್ವಾ ಅಂತ ಕೇಳ್ತಾನೆ. ನೀವಿಲ್ಲಿ ಯೋಚನೆ ಮಾಡಬೇಕು ಸ್ನೇಹಿತರೆ, ಶ್ರೀಕೃಷ್ಣ ಅಂತ ಹೇಳಿದ್ರೇ ಅವನ ಹತ್ರ ಐಶ್ವರ್ಯ, ವಜ್ರ, ವೈಡೂರ್ಯ, ಚಿನ್ನ ಯಾವುದಕ್ಕೂ ಸಹ ಕೊರತೆ ಇರಲ್ಲ. ಆದರೆ ಅವನು ತನ್ನ ಸ್ನೇಹಿತನನ್ನು ಕೇಳೋದು ನನಗಾಗಿ ತಿನ್ನಲು ನೀನೇನನ್ನೂ ತಂದಿಲ್ವಾ ಅಂತ ಕೇಳಿದಾಗ ಅವನು ತಂದಿರುವಂತಹ ಅವಲಕ್ಕಿಯನ್ನು ಪ್ರೀತಿಯಿಂದ ಕೊಡ್ತಾನೆ. ಸೊ ಅದನ್ನು ಅವನು ತಿಂತಾ ಇರುವಾಗ ಸುಧಾಮನ ಮನೆಯಲ್ಲಿ ಏನಾಗುತ್ತೆ, ಎಲ್ಲ ರೀತಿಯಲ್ಲೂ ಬದಲಾವಣೆಗಳಾಗುತ್ತೆ. ಮನೆ ತುಂಬ ಚಿನ್ನ ಬಂಗಾರಗಳು ತುಂಬಿ ತುಳುಕುತ್ತೆ. ಮನೆ ದೊಡ್ಡ ಮನೆಯಾಗುತ್ತೆ. ಜೊತೆಗೆ ತನ್ನ ಹೆಂಡತಿಯ ಮೈ ಮೇಲೆಲ್ಲ ಬಂಗಾರಗಳು ತುಂಬಿ ತುಳುಕಾಡ್ತವೆ ಅಂತ ಹೇಳಿದರೆ ಮನೆಯಲ್ಲಿ ಐಶ್ವರ್ಯ ಅನ್ನೋದು ಹೆಚ್ಚಾಗಿ ಆ ಬ್ರಾಹ್ಮಣನ ಮನೆಯಲ್ಲಿ ತುಂಬಿ ತುಳುಕಾಡುತ್ತೆ. ಸ್ನೇಹಿತರೆ, ಒಂದು ಏನಂತ ಹೇಳಿದರೆ ಈ ಒಂದು ಅಕ್ಷಯ ತೃತೀಯ ದಿನ ಎಷ್ಟು ಒಂದು ಶುಭಕಾರಿ ದಿನ ಅಂತ ಹೇಳಿ ಈ ಒಂದು ದಿನದಂದು ನಾವು ಯೋಚನೆ ಮಾಡಬೇಕು. ಸುಧಾಮನ ಶ್ರೀಕೃಷ್ಣನನ್ನು ಭೇಟಿಯಾಗಲು ಬಂದಂತಹ ದಿನವೇ ಈ ಒಂದು ಅಕ್ಷಯ ತೃತೀಯ ದಿನ ಆಗಿರುತ್ತೆ. ತನ್ನ ಎಲ್ಲ ಬಡತನವೂ ಹೋಗಿ ಏನಾಗುತ್ತೆ, ಅವನು ಶ್ರೀಮಂತನಾಗ್ತಾನೆ ಈ ಒಂದು ಅಕ್ಷಯ ತೃತೀಯ ದಿನ. ಕುಬೇರ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸಕಲ ಸಂಪತ್ತು ಐಶ್ವರ್ಯ ಧನ ಕನಕಗಳ ಖಜಾನೆಗೆ ಅಧಿಪತಿ ಅಂತ ಹೇಳಿದರೆ ಈ ಒಂದು ಕುಬೇರ. ಲಕ್ಷ್ಮಿ ಮತ್ತು ಈಶ್ವರ ಇಬ್ಬರೂ ಸೇರಿ ಇರುವಂತಹ ಅಪಾರ ಖಜಾನೆಗೆ ಏನು ಖಜಾನೆ ಇರುತ್ತೆ, ಆ ಒಂದು ಖಜಾನೆಗೆ ಕುಬೇರನನ್ನು ಅಧಿಪತಿಯನ್ನಾಗಿ ಮಾಡಿದಂತಹ ದಿನವೇ ಈ ಒಂದು ಅಕ್ಷಯ ತೃತೀಯ ದಿನ ಅಂತಲೂ ಸಹ ಹೇಳ್ತಾರೆ. ಮಹಾವಿಷ್ಣು ಪರಶುರಾಮರ ಅವತಾರವನ್ನು ಎತ್ತಿದ ದಿನವೂ ಸಹ ಈ ಒಂದು ಅಕ್ಷಯ ತೃತೀಯ ದಿನ ಅಂತಲೂ ಸಹ ಹೇಳ್ತಾರೆ. ಇನ್ನು ಶಂಕರಾಚಾರ್ಯರು ಭಿಕ್ಷೆಯನ್ನು ಬೇಡ್ತಾ ಒಂದು ಬಡ ಮಹಿಳೆಯ ಮನೆ ಹತ್ರ ಬರ್ತಾರೆ. ಆ ಮನೆಯಲ್ಲಿ ತಿನ್ನಲು ನಲ್ಲಿಕಾಯಿ ಒಂದು ಬಿಟ್ಟರೆ ಬೇರೆ ಏನೂ ಸಹ ಇರಲ್ಲ. ಅದನ್ನೇ ಶಂಕರಾಚಾರ್ಯರಿಗೆ ಆ ಮಹಿಳೆ ನೀಡ್ತಾಳೆ. ಆದರೆ ಶಂಕರಾಚಾರ್ಯರಿಗೆ ತಿಳಿದಿರುತ್ತೆ ಈ ಮನೆಯಲ್ಲಿ ಏನೂ ಇಲ್ಲ, ಇರುವಂಥ ಒಂದು ನಲ್ಲಿಕಾಯನ್ನು ನನಗೆ ನೀಡಿದ್ದಾರಲ್ಲ ಅಂತ ಹೇಳಿ ಬೇಸರಗೊಂಡು ಮಾತೆ ಮಹಾಲಕ್ಷ್ಮಿಯನ್ನು ಕುರಿತು ಅವರು
ಕನಕದಾರ ಸ್ತೋತ್ರವನ್ನು ರಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾವಾಗ ಕನಕದಾರ ಸ್ತೋತ್ರವನ್ನು ರಚನೆ ಮಾಡ್ತಾ ಇರ್ತಾರೆ ಆವಾಗ ಆ ಒಂದು ಬಡ ಮಹಿಳೆಯ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಮಾತೆ ಮಹಾಲಕ್ಷ್ಮಿಯನ್ನು ಕುರಿತು ಅವರು ಈ ಮನೆಗೆ, ಆ ಮಹಿಳೆಗೆ, ಆ ಮನೆಗೆ ಎಲ್ಲರಿಗೂ ಸಕಲ ಸಂಪತ್ತು, ಐಶ್ವರ್ಯ ಎಲ್ಲವೂ ವೃದ್ಧಿಯಾಗಲಿ ಅಂತ ಹೇಳಿ ಬೇಡ್ತಾ ಅವರು ಕನಕದಾರ ಸ್ತೋತ್ರವನ್ನು ರಚನೆ ಮಾಡ್ತಾರೆ. ಈ ಒಂದು ಕನಕದಾರ ಸ್ತೋತ್ರವನ್ನು ರಚನೆ ಮಾಡ್ತಾ ಇರುವಾಗಲೇ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ ಅಂತ ಹೇಳಿದರೆ ದೊಡ್ಡ ರೀತಿಯಲ್ಲಿ ಬಂಗಲೆಯ ರೀತಿಯ ಮನೆಯೂ ಸಹ ನಿರ್ಮಾಣವಾಗುತ್ತೆ. ಜೊತೆಗೆ ಮನೆಗೆ ಏನು ನಲ್ಲಿಕಾಯಿಯನ್ನು ಕೊಡ್ತಾಳೆ ಆ ನಲ್ಲಿಕಾಯಿ ರೂಪದಲ್ಲಿನೇ ಸಾಕಷ್ಟು ಹಣ, ಸಂಪತ್ತು, ಬಂಗಾರ, ಒಡವೆ, ಏನು ನಾವು ಧನ ಕನಕ ಅಂತ ಹೇಳ್ತೀವಿ ಎಲ್ಲವೂ ನಲ್ಲಿಕಾಯಿ ರೂಪದಲ್ಲಿ ಆ ಒಂದು ಜಾಗಕ್ಕೆ ಬೀಳೋಕ್ಕೆ ಶುರುವಾಗುತ್ತೆ. ಸ್ನೇಹಿತರೆ, ಯಾರು ಕನಕದಾರ ಸ್ತೋತ್ರವನ್ನು ಪಠನೆ ಮಾಡ್ತಾ ಹೋಗ್ತಾರೆ ಅವರಿಗೆ ತಮ್ಮ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರೋದಿಲ್ಲ. ತಮಗೆ ಬೇಕಾದಂತಹ ರೀತಿಯಲ್ಲಿ ಹಣ, ಧನ, ಕನಕ, ಐಶ್ವರ್ಯಗಳು ಎಲ್ಲವೂ ಲಭ್ಯವಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಕೌರವರು ಪಾಂಡವರನ್ನು ಪರೀಕ್ಷೆ ಮಾಡಲು ಅವರ ವನವಾಸ ಸಮಯದಲ್ಲಿ ಸಾಕಷ್ಟು ಜನರನ್ನು ಊಟಕ್ಕೆ ಕಳಿಸ್ತಾನೇ ಇರ್ತಾರೆ. ತುಂಬ ಜನ ಬರ್ತಾನೆ ಇರ್ತಾರೆ. ಅಡುಗೆಗಳು, ಅಲ್ಲಿರುವಂತಹ ದವಸ ಧಾನ್ಯಗಳು ಎಲ್ಲವೂ ಸಹ ಖಾಲಿಯಾಗ್ತಾ ಇದ್ದಾಗ ದ್ರೌಪದಿಗೆ ಒಂದು ರೀತಿಯ ಗಲಿಬಿಲಿ, ಗಾಬರಿ, ಯೋಚನೆಗಳು ಶುರುವಾದಾಗ ಅವಳು ಶ್ರೀಕೃಷ್ಣನನ್ನು ಮೊರೆ ಹೋಗಿ ಬೇಡ್ಕೊಂಡಾಗ ಶ್ರೀಕೃಷ್ಣ ಅವರ ಕಷ್ಟವನ್ನು ನೆನೆದು ಅವರಿಗೆ ಅರ್ಥ ಆಗಿ ಏನು ಮಾಡ್ತಾರೆ, ಅಕ್ಷಯ ಪಾತ್ರೆಯನ್ನು ದ್ರೌಪದಿಗೆ ಕೊಡ್ತಾರೆ. ಈ ಒಂದು ಅಕ್ಷಯ ಪಾತ್ರೆಯನ್ನು ದ್ರೌಪದಿಗೆ ಕೊಟ್ಟಂತಹ ದಿನವೇ ಈ ಒಂದು ಅಕ್ಷಯ ತೃತೀಯ ದಿನವೂ ಸಹ ಅಂತ ಹೇಳ್ತಾರೆ. ಸ್ನೇಹಿತರೆ, ಈ ಎಲ್ಲ ಶುಭ ಕಾರ್ಯಗಳು ಅಕ್ಷಯ ತೃತೀಯ ದಿನವೇ ಪ್ರಾರಂಭವಾಗಿದೆ ಅಂತ ಹೇಳಿದರೆ ಸೊ ನಾವು ಯಾವ ಕೆಲಸವನ್ನು ಅವತ್ತಿನ ದಿನ ಕಂಪ್ಲೀಟ್ ಮಾಡಬಾರ್ದು, ಎಲ್ಲ ಕೆಲಸವನ್ನು ಆ ಒಂದು ಅಕ್ಷಯ ತೃತೀಯ ದಿನವೂ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಪುರಾಣಗಳಲ್ಲಿ ಹೇಳ್ತಾರೆ. ಸೊ ನಾವು ಈ ಒಂದು ಅಕ್ಷಯ ತೃತೀಯ ದಿನ ಚಿನ್ನವನ್ನೇ ಖರೀದಿ ಮಾಡಬೇಕಾ? ಸೊ ಚಿನ್ನವನ್ನು ನಮಗೆ ಖರೀದಿ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದಾಗ ಅದರ ಬದಲಾಗಿ ನಾವು ಏನನ್ನ ಮನೆಯಲ್ಲಿ ತರಬೇಕು, ಏನನ್ನ ಇಟ್ಟು ಮಾತೆ ಮಹಾಲಕ್ಷ್ಮಿಯನ್ನು ಒಲಿಸ್ಕೋಬೇಕು ಅಂತ ಹೇಳಿದರೆ ಪ್ರಕೃತಿಯಲ್ಲಿ ಸಿಗುವಂತಹ ಯಾವುದಾದರೂ ಎಲೆ, ಯಾವ ಮರದ ಎಲೆ ಆದರೂ ಸರಿ 2 ಎಲೆಯನ್ನು ಕಿತ್ತು ಮಹಾಲಕ್ಷ್ಮಿ ಫೋಟೋದಡಿ ಇಟ್ಟು ಬೇಡ್ಕೊಳ್ಳಿ. ಸೊ ಮುಂದಿನ ಸಲಕ್ಕಾದ್ರೂ ನನಗೆ ಇರುವಂತಹ ಕಷ್ಟಗಳೆಲ್ಲವೂ ತೀರಿ ಚಿನ್ನ, ಧನ, ಕನಕಗಳನ್ನು ಕೊಳ್ಳುವ ಸಾಮರ್ಥ್ಯವನ್ನು ನನಗೆ ನೀಡು ಅಂತ ಹೇಳಿ ಮಹಾಲಕ್ಷ್ಮಿಯ ಮುಂದೆ, ಫೋಟೋ ಮುಂದೆ ಇಟ್ಟು ಬೇಡ್ಕೊಳ್ಳಿ. ಇದರಿಂದನೂ ಸಹ ಒಳ್ಳೆಯದಾಗುತ್ತೆ. ಇದರ ಜೊತೆಗೆ ಬಿಳಿಯ ಪದಾರ್ಥಗಳು ಅಂತ ಹೇಳಿದರೆ ಅಕ್ಕಿ, ಬಿಳಿಯ ಕಲ್ಲು ಸಕ್ಕರೆ, ಜೊತೆಗೆ ಮಾತೆ ಮಹಾಲಕ್ಷ್ಮಿಗೆ ಇಷ್ಟ ಆದಂತಹ ಕಲ್ಲುಪ್ಪು, ಬಿಳಿಯ ಕಲ್ಲುಪ್ಪು ಮತ್ತು ಹಿತ್ತಾಳೆಯ ವಸ್ತುಗಳನ್ನು ಸಹ ಮನೆಯಲ್ಲಿ ತಂದು ಈ ಒಂದು ದಿನದಂದು ನೀವು ಪೂಜೆ ಮಾಡಬಹುದು. ಪೂಜೆಯನ್ನು ಮಾಡಿ ಮಾತೆ ಮಹಾಲಕ್ಷ್ಮಿಯನ್ನು ಈ ಒಂದು ಅಕ್ಷಯ ತೃತೀಯ ದಿನ ಒಲಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.